ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಮೈಸೂರು ಬೆಂಗಳೂರು ಹೆದ್ದಾರಿ ಮೇಲೆ ಸಾಗುವಾಗ ಶ್ರೀರಂಗಪಟ್ಟಣವನ್ನು ದಾಟಿ ಮುಂದೆ ಬರುತ್ತಿರುವಂತೆಯೇ ಮುಖ್ಯ ಹೆದ್ದಾರಿ ತೊರೆದು ಬಲ ತಿರುವು ಪಡೆದು 6 ಕಿಲೋಮೀಟರ್ ಸಾಗಿ ಕರಿಘಟ್ಟವನ್ನು ಸುಲಭವಾಗಿ ತಲುಪಬಹುದು. ದೇವಾಲಯ ತಲುಪಲು ಸುಮಾರು 300 ಮೆಟ್ಟಿಲುಗಳಿದ್ದು ಅದರ ಮೂಲಕ ಸುಲಭವಾಗಿ ಏರಬಹುದು. ಇಲ್ಲವಾದರೆ ಮುಂದೆ ಸಾಗುವ ರಸ್ತೆಯನ್ನು ಬಳಸಿಯೂ ಸಹ ಬೆಟ್ಟವನ್ನು ಏರಬಹುದು. ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವಿವತ್ತು ಕರಿಘಟ್ಟಕ್ಕೆ ಬಂದಿದ್ದೇವೆ. ಕರಿಘಟ್ಟದಲ್ಲಿ ಒಂದು ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಅಭಿಷೇಕ್ ಅವರನ್ನು ನಾವು ಮಾತನಾಡಿಸೋಣ. ಇಲ್ಲಿ ಕರಿಘಟ್ಟದಲ್ಲಿ ಅರ್ಚಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ, ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ವಿಶೇಷವಾಗಿ ಭಗವಂತ ಇಲ್ಲಿ ರೂಪುಗೊಂಡಿರುವಂಥದ್ದು ಭೃಗು ಮಹರ್ಷಿಗಳು ಸಂಕಲ್ಪವನ್ನು ಮಾಡಿ ತನ್ನ ತಪಸ್ಸಿಗೋಸ್ಕರವಾಗಿ ಭಗವಂತನನ್ನು ಲೀಲಾಮಯನಾಗಿ ಇಲ್ಲಿ ಸಂಕಲ್ಪವನ್ನು ಮಾಡಿ ಭಗವಂತನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು 3000 ವರ್ಷಕ್ಕಿಂತಲೂ ಹಳೆಯದಾದಂಥ ದೇವಸ್ಥಾನ. ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ, ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ವಿಷ್ಣು ತನ್ನ ದಿವ್ಯ ಸ್ವರೂಪವನ್ನು ಭೂಲೋಕದಲ್ಲಿ ಭಕ್ತಾದಿಗಳಿಗೋಸ್ಕರವಾಗಿ ರೂಪು ಮಾಡಬೇಕಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ತಪಸ್ಸನ್ನು ಮಾಡ್ತಿರ್ತಾರೆ. ಅದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡಿ ಭೃಗು ಮಹರ್ಷಿಗಳು ಭೂಲೋಕದಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ಭೃಗು ಮಹರ್ಷಿಗಳಿಗೋಸ್ಕರವಾಗಿ ಭಗವಂತ ಇಲ್ಲಿ ಒಲಿದು ಬಂದ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲಿ ಕರಿಘಟ್ಟದಲ್ಲಿ ಸುತ್ತಮುತ್ತ ಹುಲ್ಲು ದರ್ಬೆಗಳು ಹೆಚ್ಚಾಗಿ ಕಂಡುಬರುತ್ತೆ. ವಿಷ್ಣುವಿನ ರೋಮಕ್ಕೆ ಹುಲ್ಲು ಅಥವಾ ದರ್ಬೆ ಅಂತ ಅಂದ್ಬಿಟ್ಟು ಕರಿತೀವಿ. ಭಗವಂತ ಶುಭಕ್ಕಾಗ್ಬೋದು ಅಶುಭಕ್ಕಾಗ್ಬೋದು ಇದನ್ನು ಬಳಸಿ ಅಂತ ಅಂದ್ಬಿಟ್ಟು ತನ್ನ ಭೃಗು, ಅರ್ತ್ರಿ, ಮರೀಚಿ, ಕಶ್ಯಪ 4 ಜನ ಮಹರ್ಷಿಗಳಿಗೆ ಮಾತ್ರವೇ ಇದನ್ನು ದಾನ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಲ್ಲಿಂದ ಮುಂದುವರಿತಾ ಬಂದಂತೆ ಅಮೃತ ಮಹರ್ಷಿಗಳು ಅಂತ ಹೇಳ್ತೀವಿ. ಬ್ರಹ್ಮನ ಮಾನಸ ಪುತ್ರರಿಗೆ ಅಮೃತ ಮಹರ್ಷಿಗಳು ಅಂತ ಹೇಳ್ತೀವಿ. ಅಮೃತ ಮಹರ್ಷಿಗಳು ಇದನ್ನು ಪಡೆದರು. ಅಲ್ಲಿಂದ ಮುಂದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಉಪಯೋಗಿಸ್ತಾ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದೇ ರೂಪವಾಗಿ ಭಗವಂತ ತನ್ನ ದಿವ್ಯ ಸ್ವರೂಪವನ್ನು ಭೂಲೋಕದಲ್ಲಿ ಉಂಟು ಮಾಡಲಿಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳ ಕೈಲಿ ಸಂಕಲ್ಪವನ್ನು ಮಾಡಿಸಿರ್ತಾರಂತೆ. ತಾನು ಎಷ್ಟೇ ಕೇಳಿದ್ರು ಒಲಿತಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತನ ಹುಡ್ಕೊಂಡು ಹೋಗಿ ವಕ್ಷಸ್ಥಳದ ಮೇಲೆ ಕಾಲಿಟ್ಟು ತನ್ನ ಕೋಪವನ್ನು ತೀರಿಸ್ಕೊಳ್ತಾರಂತೆ. ತದನಂತರದಲ್ಲಿ ಭೃಗು ಮಹರ್ಷಿಗಳ ಕೋಪವನ್ನು ಲೀನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಲಿನಲ್ಲಿರೋ ಕಣ್ಣನ್ನು ಮುಚ್ಚಿಸಿ ತದನಂತರದಲ್ಲಿ ಭೂಲೋಕದಲ್ಲಿ ಭಗವಂತನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಸಂಕಲ್ಪವನ್ನು ಮಾಡಿ ಭೂಲೋಕಕ್ಕೆ ಬಂದು ಮನಸ್ಸಿನಲ್ಲಿ ಸಂಕಲ್ಪ ಇರುವಂತೆ ಭಗವಂತನನ್ನು ಕರಿಘಟ್ಟದ ಕ್ಷೇತ್ರದಲ್ಲಿ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿನಿಂದ ಇಲ್ಲಿವರೆಗೂ ನಿತ್ಯ ಕೈಂಕರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. 3000 ಅದೇ ರೂಪವಾಗಿ ಮುಂದುವರಿತಾ ಬಂದಂತೆ ತ್ರಿವೇಣಿ ಸಂಗಮದ ನದಿ ತೀರದಲ್ಲಿ ಭೃಗು ಮಹರ್ಷಿಗಳ ಕೂತು ರಾಮಾಯಣ ಸಂದರ್ಭದಲ್ಲಿ ಇದನ್ನು ಪ್ರತಿಷ್ಠೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದು ಅಲ್ಲದೆ ಭಗವಂತ ಇಲ್ಲಿ 2 ರೀತಿಯಾದಂಥ ಜಾತ್ರೆಗಳನ್ನ ಮಾಡಿಸ್ಕೊಳ್ತಾನಂತೆ. ಜಾತ್ರೆ ಅಂದರೆ ರಥೋತ್ಸವ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಒಂದು ನವನಿಕೋತ್ಸವ, 9 ದಿನಗಳ ಉತ್ಸವಗಳು ಇರುತ್ತೆ. ಇಲ್ಲಿ 9 ದಿನದಲ್ಲಿ ಪ್ರತಿಯೊಂದು ದಿನಗಳು ಕೂಡ ವಿಶೇಷವಾದಂಥ ಪುಷ್ಪಾಲಂಕಾರ ಮತ್ತು ದಿನಕ್ಕೊಂದು ಸೇವೆ ಅನ್ನೋದು ಇಲ್ಲಿ ನಡೆಯುತ್ತಾ ಬರುತ್ತೆ. ಹಾಗೆಯೇ 2ನೇದಂತೆ ಚಿಕ್ಕ ಜಾತ್ರೆ ಅಂತಂದರೆ ಶ್ರಾವಣ ಮಾಸದ ಕಡೆ ಶನಿವಾರದಂದು ಇಲ್ಲಿ ವಿಶೇಷವಾದಂತೆ ಫಲಪಂಚಾಮೃತಾಭಿಷೇಕ ಮತ್ತು ನಿತ್ಯ ಕೈಂಕರ್ಯವನ್ನು ಮಾಡುವಂಥದ್ದು ಇಲ್ಲಿ ವಿಶೇಷ. ಇದು ಈ ದೇವಸ್ಥಾನದ ಮಹತ್ವ. ನಮಸ್ತೆ. ಪ್ರಧಾನ ಅರ್ಚಕರಿಗೆ ನಮಸ್ಕಾರಗಳು. ಬಹಳಷ್ಟು ವಿಷಯಗಳನ್ನು ನಮ್ಮ ಜನಮನ ಟಿವಿಯಲ್ಲಿ ಹಂಚಿಕೊಂಡಿದ್ದೀರಾ. ನಿಮಗೆ ನಮ್ಮ